ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ಬಗ್ಗೆ ಮಾತಾಡೋದಾದ್ರೆ, ಪ್ರತಿ ವರ್ಷದ ರಸಲ್ ಮೇನಿಯಾ ರೀತಿ ಈ ವರ್ಷದ ರಸಲ್ ಮೇನಿಯಾ ನಮಗೆ ನೋಡೋದಿಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ತುಂಬಾನೇ ಒಂದ್ ರೀತಿ ಉಲ್ಟಾ ಪುಲ್ಟಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದೊಂದು ಸ್ಟೋರಿ ಲೈನ್ಗೆ ಇನ್ನೊಂದೊಂದು ಸ್ಟೋರಿ ಲೈನ್ ಕನೆಕ್ಟ್ ಆಗಿರೋದ್ರಿಂದ ಯಾವ ಮ್ಯಾಚು ಇನ್ನೂ ಕೂಡ ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ರೋಮನ್ ರೈನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಕೋಡಿ ರೋಡ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಆ ಕಡೆ ಜಾನ್ಸನ್ ಅವರು ಯಾರನ್ನ ಫೇಸ್ ಮಾಡ್ತಾರೆ, ಈ ಕಡೆ ಗಂತರ್ ಅವರು ಚಾಂಪಿಯನ್ ಆಗಿ ಇರ್ತಾರ, ಸಿಎಂ ಪಂಕ್ ಅವರು ಯಾರನ್ನ ಫೇಸ್ ಮಾಡ್ತಾರೆ. ಲಿಟರಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ನಾನು ರಸಲ್ ಮೇನಿಯಾ 41 ನಲ್ಲಿ ಯಾವ ಮ್ಯಾಚಸ್ ಗಳು ನೋಡೋದಿಕ್ಕೆ ಸಿಗುತ್ತೆ ಅಂತ ನನ್ನ ರಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಪ್ರೆಡಿಕ್ಷನ್ ಕೂಡ ತಗೊಂಡ್ ಬರ್ತೀನಿ. ಸದ್ಯಕ್ಕೆ ರೀಸೆಂಟ್ ಆಗಿ ನಮ್ಮ ಝೇರೋ ನ್ಯೂಸ್ ಅವರ ಪ್ರಕಾರ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ. ಎಸ್, ಇವರು ರೀಸೆಂಟ್ ಆಗಿ ಒಂದು ಟ್ವೀಟ್ ನ ರೀಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಅಕ್ಟೋಬರ್ ಅಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಸಿಎಂ ಪಂಕ್ ಅವರು ನಮಗೆ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ, ಸೆತ್ ರೋಲಿನ್ಸ್ ಅವರು ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರು ಕೂಡ ಇಲ್ಲಿ ಇದ್ದಾರೆ, ಅಂಡ್ ಪಕ್ಕದಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಇದೆ. ಸೊ ಇವರು ಹೇಳ್ತಿರೋ ಪ್ರಕಾರ ನಮಗೆ ರಸಲ್ ಮೇನಿಯಾ 41 ನಲ್ಲಿ ಸಿಎಂ ಪಂಕ್, ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತಂತೆ. ನೀವು ಇವ್ರನ್ನ ನಂಬೋದಾದ್ರೂ ನಂಬೋದು, ಬಿಡೋದಾದ್ರೂ ಬಿಡ್ಬೋದು, ಬಟ್ ನನಗೇನೋ ಈ ರೀತಿ ಅನ್ಸೋದಿಲ್ಲ, ಈ ರೀತಿ ಆಗೋದಿಲ್ಲ ಅನ್ಕೋತೀನಿ. ಆಲ್ ಆಫ್ ಎ ಸಡನ್ ಈ ರೀತಿ ಡಬ್ಲ್ಯೂ ಅವರು ಒಂದು ಮ್ಯಾಚ್ ನ ಮಾಡೋದಿಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ರೋಮನ್ ರೈನ್ಸ್ ಅವರು ಒಂದು ಸೋಲೋ ಸಿಕೋವ್ ಅವ್ರನ್ನ ಫೇಸ್ ಮಾಡ್ತಾರೆ, ಅಥವಾ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ, ಅಥವಾ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾರೆ. ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಮಾಡಬಹುದು. ಯಾಕಂದ್ರೆ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ವಿಡಿಯೋಗೆ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಬಂದಿರೋದ್ರಿಂದ ಆ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಮಾಡಬಹುದು. ಬಟ್ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಮಾಡ್ತಾರೆ, ಅದು ಕೂಡ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಅಂತ ನನಗಂತೂ ಅನ್ಸೋದಿಲ್ಲ. ನಿಮ್ಗೇನ್ ಅನ್ಸುತ್ತೆ, ಈ ಒಂದು ಮ್ಯಾಚ್ ಮಾಡಬೇಕು ಬೇಡವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಿಜವಾಗ್ಲೂ ಗೈಸ್, ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚಸ್ ಗಳು ನಮಗೆ ರಸಲ್ ಮೇನಿಯಾ 41 ಗೋಸ್ಕರ ಟೀಸ್ ಆಗೋದು ನೋಡೋದಿಕ್ಕೆ ಸಿಗ್ತಾ ಇದಾವೆ. ನೋಡೋಣ ಫೈನಲ್ ಆಗಿ ಯಾವ ಮ್ಯಾಚಸ್ ಗಳು ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು 250 ದಿನಕ್ಕಿಂತ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಹೇಳಿ ನೀವು, ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೇನು ಹೇಗಿತ್ತು ಅಂತ. ಗೈಸ್, ನನಗೆ ಈ 250 ದಿನಕ್ಕಿಂತ ಇನ್ನು ಮುಂದೆ ಅವರ ಚಾಂಪಿಯನ್ಶಿಪ್ ರೈನು ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಇನ್ ಮುಂದೆ ನಮಗೆ ಒಬ್ಬ ಹೀಲ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವರು ಇನ್ನೂ ಕೂಡ ಬೇಬಿ ಫೇಸ್ ಕ್ಯಾರೆಕ್ಟರ್ ಅಲ್ಲೇ ಇರ್ತಾರೆ, ಬಟ್ ಜನಗಳು ಅವ್ರನ್ನ ಹೇಟ್ ಮಾಡ್ತಾ ಇರ್ತಾರೆ. ಯಾವ ರೀತಿ ರೋಮನ್ ರೈನ್ಸ್ ಅವರು ಬಿಗ್ ಡಾಗ್ ಆಗಿದ್ದಾಗ ಅವರಿಗೆ ಹೇಟ್ ಸಿಗ್ತಾ ಇತ್ತು, ಯಾವ ರೀತಿ ನಮ್ಮ ಜಾನ್ಸಿನ್ ಅವರು ಫೇಸ್ ಆಗಿದ್ದಾಗ ಅವರಿಗೆ ಹೇಟ್ ಸಿಗ್ತಾ ಇತ್ತು, ಅದೇ ರೀತಿ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಫೇಸ್ ಆಗಿದ್ರು ಕೂಡ ಅವರಿಗೆ ಜನಗಳು ಹೇಟ್ ಮಾಡೋದು, ಬೂ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಇದನ್ನ ನಮ್ಮ ಕೋಡಿ ರೋಡ್ಸ್ ಅವರು ಯಾವ ರೀತಿ ಎದುರಿಸ್ತಾರೆ ಅಂತ. ಇನ್ ಮುಂದೆ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಏನು ಯಾವ ರೀತಿ ಇರುತ್ತೆ, ಅವರ ರೋಡ್ ಟು ರಸಲ್ ಮೇನಿಯಾ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ರಸಲ್ ಮೇನಿಯಾ 41 ಮ್ಯಾಚ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಿಎಂ ಪಂಕ್ ಅವರಂತೂ ಕ್ಲಿಯರ್ ಮಾಡಿದ್ದಾರೆ, ನಾನು ರಸಲ್ ಮೇನಿಯಾಗೆ ಹೋಗೋದಾದ್ರೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಮಾತ್ರ ಹೋಗೋದು ಅಂತ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲೂ ಕೂಡ ನಾನು ನಿಮ್ಗೆ ತಿಳಿಸಿದ್ದೆ. ರಸಲ್ ವುಡ್ಸ್ ಅವರು ಹೇಳ್ತಿರೋ ಪ್ರಕಾರ ನಮಗೆ ಸಿಎಂ ಪಂಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ರಸಲ್ ವುಡ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ರು. ಅಂಡ್ ಆಗ ನಾನು ನಿಮ್ಗೆ ತಿಳಿಸಿದ್ದೆ, ಪ್ರಾಬಬ್ಲಿ ನಮ್ಮ ಸಿಎಂ ಪಂಕ್ ಅವರು ರಸಲ್ ಮೇನಿಯಾ 41 ಅಷ್ಟೊತ್ತಿಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆದ್ರೂ ಆಗಿರಬಹುದು, ಅಥವಾ ರಸಲ್ ಮೇನಿಯಾ 41 ನಲ್ಲಿ ಚಾಲೆಂಜ್ ಆದ್ರೂ ಕೂಡ ಮಾಡಬಹುದು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಗೆ ಅಂತ. ಅಂಡ್ ಈ ಕಡೆ ಡಬ್ಲ್ಯೂ ಅವರು ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನು ಕೂಡ ರಸಲ್ ಮೇನಿಯಾ 41 ಗೆ ಆಗಿಂದನೂ ಕೂಡ ಪ್ಲಾನ್ ಮಾಡ್ತಾ ಇದೆ. ಸೊ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಏನಾದ್ರು ರಸಲ್ ಮೇನಿಯಾದಲ್ಲಿ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಫೇಸ್ ಮಾಡಬೇಕು ಅಂದ್ರೆ, ಒಂದು ನಮ್ಮ ಸೆತ್ ರೋಲೆನ್ಸ್ ಅವರು ಚಾಂಪಿಯನ್ ಆಗಿರ್ಬೇಕು, ಅಥವಾ ನಮ್ಮ ಸಿಎಂ ಪಂಕ್ ಅವರು ಚಾಂಪಿಯನ್ ಆಗಿ ಸೆತ್ ರೋಲೆನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಅವರಿಗೆ ಚಾಲೆಂಜ್ ಮಾಡುವಂತಹ ಅವಕಾಶನ ಪಡ್ಕೋಬೇಕು ಅಂತಾನೆ ಹೇಳ್ಬಹುದು. ಇದೊಂದೇ ದಾರಿ ಇರೋದು. ಈ ಒಂದು ದಾರಿ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ರಸಲ್ ಮೇನಿಯಾದಲ್ಲಿ ನಮಗೆ ಚಾಂಪಿಯನ್ಶಿಪ್ ಗೆ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ಅಫ್ಕೋರ್ಸ್ ಒಂದು ನಾನ್ ಟೈಟಲ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಇವರ ನಡುವೆ ಬುಕ್ ಮಾಡಬಹುದು. ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್
ಟೈಟಲ್ ಮ್ಯಾಚ್ ಆದ್ರೇನೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ನಮ್ಮ ಜಾನ್ಸಿನ್ ಅವರು ಕೂಡ ಬಂದು ಚಾಲೆಂಜ್ ಮಾಡಬಹುದು, ಅಥವಾ ಗಂತರಾಗೆ ಬೇರೊಬ್ಬ ಸೂಪರ್ ಸ್ಟಾರ್ ನಡುವೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಬಟ್ ಜನವರಿ 6ನೇ ತಾರೀಕೆ ಈ ಒಂದು ಮ್ಯಾಚ್ ಆಗ್ತಿರೋದ್ರಿಂದ ರಸಲ್ ಮೇನಿಯಾಗೆ ಏನಾದ್ರೂ ನೀವು ರೀಮ್ಯಾಚ್ ನ ಕೊಡ್ತಾ ಇದ್ದೀರಾ ಅಂದ್ರೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ಇದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಸ್ಟೋರಿ ಬರ್ತಿರೋ ಪ್ರಕಾರ ನಮ್ಮ ಸಿಎಂ ಪಂಕ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ಏನಾದ್ರೂ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡ್ರೆ ನಮಗೆ ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ರಸಲ್ ಮೇನಿಯಾ 41 ನಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಅಂತ. ಸೊ ಈ ರೀತಿನೂ ಕೂಡ ಡಬ್ಲ್ಯೂ ಅವರು ಇವರ ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಸೊ ಇವರ ಮ್ಯಾಚ್ ಗೆ ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಸಿಎಂ ಪಂಕ್ ಅವರ ಕೈಯಲ್ಲಿ ಗೆಲ್ಲಿಸ್ತಾರ? ಹಾಗಾದ್ರೆ ಜಾನ್ಸನ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕರು ಕೂಡ ಅವರು ಗೆಲ್ಲೋದಿಲ್ವಾ? ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆಲ್ಲೋದಿಲ್ವಾ? ರಾಕ್ ಅವರು ಏನಾದ್ರು ರಿಟರ್ನ್ ಆದ್ರೆ ರಾಕ್ ಅವರು ರಾಯಲ್ ರಂಬಲ್ ನ ಗೆಲ್ಲೋದಿಲ್ವಾ? ಸಿಕ್ಕಾಪಟ್ಟೆ ಡೌಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಡಬ್ಲ್ಯೂ ಅವರು ಇದನ್ನೆಲ್ಲದನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡ್ತಾ ಹೋಗ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ನಮಗೆ ಲೈವ್ ಎಪಿಸೋಡ್ ಆಗಿ ನೋಡೋದಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ನಾಳೆಯ ಸ್ಮ್ಯಾಕ್ ಡೌನ್ ನ ಈಗಾಗಲೇ ಡಬ್ಲ್ಯೂ ಅವರು ಟೇಪ್ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಸಂಪೂರ್ಣವಾಗಿ ಸ್ಪಾಯಿಲ್ ಮಾಡಿದ್ದೀನಿ. ಆದ್ರೂ ಕೂಡ ಯಾರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಓಪನಿಂಗ್ ಅಲ್ಲೇ ಬ್ಲಡ್ ಲೈನ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಬ್ಲಡ್ ಲೈನ್ ಸೆಗ್ಮೆಂಟ್ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಇದಾದ್ಮೇಲೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಗ್ರೇಸನ್ ವಾಲರ್ ಎಫೆಕ್ಟ್ ಅಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಬ್ರಾನ್ ಸ್ಟ್ರೋಮನ್ ಹಾಗೆ ಕಾರ್ಮೆಲ್ ಅವರ ನಡುವೆ ಇನ್ನ ಒಂದು ರಿಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜಾನಿ ಗ್ಯಾರ್ಗಿನೋ ಹಾಗೆ ಅಲೆಕ್ಸ್ ಶೆಲ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅಂಡ್ ನಯೋಮಿ ವರ್ಸಸ್ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ಲಿರೆ ಅವರ ನಡುವೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ನಾಳೆ ಸ್ಮ್ಯಾಕ್ ಡೌನ್. ಕೆಲವೊಂದಷ್ಟು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಕೆವಿನ್ ಓವೆನ್ಸ್ ಅವರ ಪ್ರೋಮೋ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೋಬೇಡಿ. ಈಗಾಗಲೇ ಸ್ಪಾಯಿಲ್ ಆಗಿದ್ರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನ ಖಂಡಿತವಾಗ್ಲೂ ನೋಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.